ಸೊ ಹೈ ಗೈಸ್, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಒಂದು ವೀಡಿಯೋದಲ್ಲಿ ಒಂದು ವೆಬ್ಸೈಟು ಮತ್ತು ಒಂದೆರಡು ಅಪ್ಲಿಕೇಶನ್ನ ಯೂಸ್ ಮಾಡ್ಕೊಂಡು ನೀವು ಅಟ್ರಾಕ್ಟಿವ್ ಆಗಿ ಈ ರೀತಿಯ ಥಂಬ್ನೇಲ್ನ ಕ್ರಿಯೇಟ್ ಮಾಡೋದು ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮತ್ತು ಅದರ ಬಗ್ಗೆ ಯಾವ್ಯಾವ ನೀವು ವೆಬ್ಸೈಟ್ನ ಯೂಸ್ ಮಾಡಬೇಕು ಮತ್ತು ನಾನು ಯಾವ ವೆಬ್ಸೈಟ್ನ ಯೂಸ್ ಮಾಡ್ತೀನಿ ಅಂತ ನಿಮಗೆ ಎಲ್ಲ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬೇಗ ತಲುಪುತ್ತೆ. ನಡ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನೀವು ಏನು ಮಾಡಬೇಕಪ್ಪ ಅಂತಂದರೆ ಮೊದಲನೇದಾಗಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ ಈ ರೀತಿ ಒಂದು ಸ್ವಲ್ಪ ಲೋಡಿಂಗ್ ಆಗುತ್ತೆ. ಇಲ್ಲಿ ಅಡೋಬಿ ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈಗ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಫೋಟೋನ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನೋಡುವಂಥದ್ದು ಇಲ್ಲಿ ನೋಡಿ. ಓಕೆ, ಯಾವುದೋ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಈ ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಈ ಫೋಟೋ ಸೆಲೆಕ್ಟ್ ನಿಮಗೆ ಬ್ಯಾಕ್ಗ್ರೌಂಡ್ ಯಾವುದೇ ರೀತಿ ಬೇಕಾದರೂ ಇರಲಿ, ಅದನ್ನು ಕ್ಷಣ ಮಾತ್ರದಲ್ಲಿ ಅದು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿ ನಿಮಗೆ ಕೊಡುತ್ತೆ. ಒಂದು ಸ್ವಲ್ಪ ಲೋಡಿಂಗ್ ಆಗೋಳಿ. ಈ ರೀತಿ ಲೋಡಿಂಗ್ ಆಯಿತು. ಈ ರೀತಿ ಲೋಡಿಂಗ್ ಆದ ತಕ್ಷಣ ಏನಾಗುತ್ತಪ್ಪ ಅಂತಂದರೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ನಿಮಗೆ ಇಲ್ಲಿ ನಾನು ಈಗ ಆಲ್ರೆಡಿ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಇಲ್ಲಿ ಡೌನ್ಲೋಡ್ ಅಗೇನ್ ಅಂತ ಹೇಳ್ತಾಯಿದೆ, ಯಾಕಂದರೆ ನಾನು ಆಲ್ರೆಡಿ ಒಂದು ಇದೇ ಫೋಟೋನ ಬ್ಯಾಕ್ಗ್ರೌಂಡಲ್ಲಿ ಡೌನ್ಲೋಡ್ ಮಾಡಿ ಇದನ್ನು ಮಾಡಿದ್ದೇನೆ, ಅದಕ್ಕೆ ಡೌನ್ಲೋಡ್ ಅಗೇನ್ ಅಂತ ಹೇಳ್ತಿದೆ. ಈಗ ನಾನು ಪಿಕ್ಸೆಲ್ ಲ್ಯಾಬ್ನ ಯೂಸ್ ಮಾಡ್ತೇನೆ. ಅಂದರೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದಕ್ಕೆ ಒಂದು ಪಿಕ್ಸೆಲ್ ಲ್ಯಾಬ್ ಇದೆ, ಅದೇ ಅಪ್ಲಿಕೇಶನ್ ನಾನು ಯೂಸ್ ಮಾಡೋದು. ಇದನ್ನ ಓಪನ್ ಮಾಡ್ಕೋತೀನಿ ಇವಾಗ ಸದ್ಯಕ್ಕೆ. ಓಕೆ, ಈ ರೀತಿ ಓಪನ್ ಮಾಡ್ತೀನಿ. ಈಗ ಆಲ್ರೆಡಿ ಒಂದು ಮಾಡೆಲ್ನ ಮಾಡಿ ಇಟ್ಟಿದ್ದೇನೆ, ನಿಮಗೆ ತೋರಿಸ್ಬೇಕಂತ. ಇದು ಹಾಳಾಗಿದೆ, ಇದನ್ನು ವಾಪಸ್ಸು ನಾನು ಡಿಲೀಟ್ ಮಾಡಿ ಮತ್ತೆ ಇನ್ನೊಮ್ಮೆ ನಿಮಗೆ ತೋರಿಸ್ತೇನೆ. ಈ ರೀತಿ ನಾನು ಬ್ಯಾಕ್ಗ್ರೌಂಡ್ನ ಕ್ಲೀನ್ ಮಾಡ್ಕೊಂಡೆ. ಈಗ ಮತ್ತೊಂದು ಫೋಟೋನ ಆ್ಯಡ್ ಮಾಡ್ಕೋತೀನಿ. ಈ ರೀತಿ ಒಂದು ಫೋಟೋನ ಆ್ಯಡ್ ಮಾಡ್ಕೊಂಡು ಇದನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೋತೀನಿ. ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ ನನ್ನ ಅಕಾರ್ಡಿಂಗು. ಓಕೆ, ಈ ರೀತಿನ ಅಡ್ಜಸ್ಟ್ ಮಾಡ್ಕೊಂಡು ಇದನ್ನು ಆಮೇಲೆ ಇದನ್ನು ಲಾಕ್ ಮಾಡ್ಕೊಂಡ್ಬಿಡೋಣ. ಇದನ್ನು ಲಾಕ್ ಮಾಡ್ಕೊಂಡ್ಬಿಟ್ಟು ಇನ್ನು ಏನಪ್ಪ ಅಂತಂದರೆ ಥಂಬ್ನೇಲ್ಸ್ನ ತೊಗೊಂಡ್ಬಿಡೋಣ. ಈಗ ಎಲ್ಲ ಫಟಾಫಟ್ ಥಂಬ್ನೇಲ್ಸ್ನ ತೊಗೊಳ್ಳೋಣ. ಈಗ ಮೊದಲನೇದಾಗಿ ಇದನ್ನು ತೊಗೊಳ್ಳೋಣ. ಓಕೆ, ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಇದನ್ನ ಕೆಳಗೆ ತೊಗೊಂಡು ಓಕೆ ಇಷ್ಟೇ ಇರಲಿ. ಆಮೇಲೆ ಇನ್ನೊಂದು ಅಂದರೆ ಸ್ಪೀಡಾಗಿ ಹೇಳ್ತಾ ಇರ್ತೀನಿ, ನಿಮಗೆ ನೋಡ್ಕೋಬೋದು. ಇದನ್ನು ಸ್ಕ್ರೀನ್ ರೆಕಾರ್ಡ್ ಸ್ಪೀಡ್ ಮಾಡಿದ್ದೇನೆ. ಈಗ ಸ್ವಲ್ಪ 3 ಥಂಬ್ನೇಲ್ನ ಬರುತ್ತೆ. ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಈಗ ಏನು ಮಾಡಿದ್ನಪ್ಪ ಅಂದರೆ ಟೆಕ್ಸ್ಟ್ನ ಆ್ಯಡ್ ಮಾಡೋಣ. ಟೆಕ್ಸ್ಟ್ನ ಈ ರೀತಿ ಇವನ್ನ ಲಾಕ್ ಮಾಡ್ಕೊಳ್ಳೋಣ 3. ಆಮೇಲೆ ಇದನ್ನು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಪ್ರೊಫೆಷ್ನಲ್ ಅಂತ ಟೈಪ್ ಮಾಡ್ಕೊಳ್ಳೋಣ. ಪ್ರೊಫೆಷ್ನಲ್ ಅಂತ ಟೈಪ್ ಮಾಡಿದ್ರೆ ಇದನ್ನು ಓಕೆ ಹೊಡೋಣ. ಈಗ ಇದನ್ನು ಸೈಜ್ನ ಒಂದು ಸ್ವಲ್ಪ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೈಜ್ನ ಅಡ್ಜಸ್ಟ್ ಮಾಡ್ಕೊಂಡು ಬೇಕಾ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಕಲರಿಂಗ್ ಮಾಡ್ಕೊಳ್ಳೋಣ. ಕಲರಿಂಗ್ ನಿಮಗೆ ಬ್ಲೂ ಇದೇ ಇರಲಿ, ಇದು ಬೆಸ್ಟ್ ಕಾಣುತ್ತೆ. ಮತ್ತು ಇದನ್ನು ಫಾಂಟ್ನ ಚೇಂಜ್ ಮಾಡ್ಕೋಬೇಕು. ಫಾಂಟು ಸ್ವಲ್ಪ ನೋಡೋಣ ಯಾವುದು ಸರಿ ಅನಿಸುತ್ತೆ ಇದಕ್ಕೆ. ಇದು ಬೆಸ್ಟ್ ಕಾಣುತ್ತೆ ಅಂತ ಅನ್ಕೋತೀನಿ. ಓಕೆ, ಇದನ್ನು ಓಕೆ ಮಾಡ್ಕೊಳ್ಳೋಣ. ಇದೇ ಬೆಸ್ಟ್ ನಿಮಗೆ ಇದಾಗುತ್ತೆ. ಇದನ್ನು ಸ್ವಲ್ಪ ಬ್ಯಾಕ್ಗ್ರೌಂಡ್ನ ಬ್ಲ್ಯಾಕ್ ಇಡೋಣ. ಬ್ಲ್ಯಾಕ್ ಇಟ್ಬಿಟ್ಟು ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಯಾಕಪ್ಪ ಅಂತಂದರೆ ಏನಾಗುತ್ತೆ ಅಂದರೆ ಈಗ ಒಂದು ಸ್ವಲ್ಪ ಅದು ತುಂಬಾ ದೊಡ್ಡದು ಕಾಣುತ್ತೆ ಬ್ಯಾಕ್ಗ್ರೌಂಡು, ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅಂದರೆ ಲೈನು ಸಣ್ಣದಾಗಿ ಕಾಣಬೇಕು. ಓಕೆ, ಈ ರೀತಿ ಇದನ್ನು ಮಾಡ್ಕೊಳ್ಳೋಣ ಈಗ ಸದ್ಯಕ್ಕೂ. ಓಕೆ, ಅಡ್ಜಸ್ಟ್ ಆಗ್ತಾಯಿದೆ ನೋಡು. ಈ ರೀತಿ ಮಾಡ್ಕೊಂಡು ಇದನ್ನ ರೌಂಡ್ ಶೇಪಲ್ಲಿ ಸೈಡ್ ಅಡ್ಜಸ್ಟ್ ಇದೆಲ್ಲ ರೌಂಡ್ ಮಾಡ್ಕೊಳ್ಳೋಣ. ಈ ರೀತಿ ಮತ್ತೊಮ್ಮೆ ಆ್ಯಡ್ ಟೆಕ್ಸ್ಟ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಥಂಬ್ನೇಲ್ ಅಂತ ಆ್ಯಡ್ ಮಾಡ್ಬೋದು. ಥಂಬ್ನೇಲ್ ಅಂತ ಆ್ಯಡ್ ಮಾಡಿದ ತಕ್ಷಣ ವಾಪಸ್ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಥಂಬ್ನೇಲ್ ಅಂತ ನೋಡಿರ್ಬೋದು. ಇದನ್ನು ಬ್ಯಾಕ್ಗ್ರೌಂಡ್ನ ಅಂದರೆ ರೆಡ್ ಇಡೋಣ ಸ್ವಲ್ಪ. ಓಕೆ, ರೆಡ್ ಸರಿ ಕಾಣುತ್ತೆ, ಬೇಡ ಇದು ರೆಡ್ ಇಡೋಣ. ಓಕೆ, ರೆಡ್ ಇಟ್ಟನ್ನ ಸರಿ ಕಾಣುತ್ತೆ. ಆಮೇಲೆ ಇದಕ್ಕೆ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋ, ಅದೇ ಇಡೋಣ ವಾಪಸ್ಸು, ಅದೇ ಬೆಸ್ಟ್ ಕಾಣುತ್ತೆ. ಓಕೆ, ಇನ್ನೇನು ಬ್ಯಾಕ್ಗ್ರೌಂಡ್ ಏನಿದೆಯಲ್ಲ ಬ್ಯಾಕ್ಗ್ರೌಂಡ್ನ ಡಾರ್ಕ್ ಇಡೋಣ ಇದನ್ನು. ಓಕೆ, ಡಾರ್ಕ್ ಇಡೋದೇ ಸರಿಯಾಗಿ ಕಾಣುತ್ತೆ. ಈ ರೀತಿ ಇದನ್ನು ಡಾರ್ಕ್ ಇಡೋಣ. ಓಕೆ, ಇದನ್ನು ಅದೇ ರೀತಿ ರೌಂಡ್ ಅಡ್ಜಸ್ಟ್ನ ಮಾಡೋಣ. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಇದನ್ನು. ಓಕೆ, ಈ ರೀತಿ ಅಡ್ಜಸ್ಟ್ನ ಮಾಡ್ಕೊಂತೀವಿ. ಓಕೆ, ಸ್ವಲ್ಪ ಕೆಳಗೆ ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓಕೆ, ಈ ರೀತಿ ಸೆಲೆಕ್ಟ್ ಆಯಿತು. ಇನ್ನು ರೌಂಡ್ ಅಡ್ಜಸ್ಟ್ನ ಮಾಡ್ಕೋಬೇಕು. ಇನ್ನು ರೌಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗಿದೆ. ಓಕೆ, ಈ ತಿರ್ತಿ ರೌಂಡ್ ಅಡ್ಜಸ್ಟ್ ಆಯಿತು. ನೆಕ್ಸ್ಟ್ ಓಕೆ, ಇದನ್ನ ಈ ರೀತಿ ಇಡೋಣ. ಓಕೆ, ಆಮೇಲೆ ಇಲ್ಲಿ ಲಾಕ್ ಮಾಡೋಣ. ಇದನ್ನು
ಓಕೆ ಲಾಕ್ ಆಗಲಿಲ್ಲ ಅಂತ ಇದನ್ನ ಏನು ಮಾಡೋದು ನಮ್ಮ ಕ್ಯಾಪಿಟಲ್ ಪಿ ಮಾಡೋಣ. ಇದು ಕ್ಯಾಪಿಟಲ್ ಪಿ. ಓಕೆ ಕ್ಯಾಪಿಟಲ್ ಪಿ ಆಯಿತು. ಆಮೇಲೆ ಇದನ್ನು ಓಕೆ ಅಂತ ಹೊಡೀರಿ. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಇನ್ನು ನಾವು ಆ್ಯಡ್ ಟೆಕ್ಸ್ಟ್ ಅಂತ ತೊಗೋಬೇಕು. ಇನ್ನೊಂದು ಆ್ಯಡ್ ಟೆಕ್ಸ್ಟ್ ಅಂತ ತೊಗೊಂಡ್ಬಿಟ್ಟು ಓಕೆ ಒಂದು ಆ್ಯಡ್ ಟೆಕ್ಸ್ಟ್ ಅಂತ ತೊಗೊಂಡ್ವಿ. ಇಲ್ಲಿ ಓಕೆ ಇವನ್ನ ಲಾಕ್ ಮಾಡ್ಕೊಂಡ್ಬಿಡ. ಲಾಕ್ ಆಯ್ತು ಈ ಸಲ. ನಾನು ಆ್ಯಡ್ ಟೆಕ್ಸ್ಟ್ ಅಂತಂದರೆ ಇಲ್ಲಿ ಕನ್ನಡದಲ್ಲಿ ಟೈಪ್ ಮಾಡೋಣ, ಕನ್ನಡ ಅಂತ. ಓಕೆ ಕನ್ನಡ ಅಂತ ಟೈಪ್ ಮಾಡ್ಕೊಂಡು ನಿಮಗೆ ಸ್ಪೀಡಾಗಿ ಹೇಳ್ತಾ ಇರುವಂಥದ್ದು ಸ್ಕ್ರೀನ್ ರೆಕಾರ್ಡ್ ಸ್ಪೀಡ್ ಮಾಡಿದ್ದಾನೆ ಒಂದು ಸ್ವಲ್ಪ. ಓಕೆ ಈ ರೀತಿ ಆಗುತ್ತೆ. ಓಕೆ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋ ಕನ್ನಡ ಅಂತ ಇರಲಿ. ಓಕೆ ಇದನ್ನು ಓಕೆ ಬೇಡ ಇದನ್ನು ಬೇಡ ಚೇಂಜ್ ಮಾಡೋಣ. ರೈಟ್ ಇರಲಿ. ಓಕೆ ರೈಟು. ಆಮೇಲೆ ಬ್ಯಾಕ್ಗ್ರೌಂಡ್ ಏನು ಮಾಡೋಣ, ಇದನ್ನು ಸ್ವಲ್ಪ ನೋಡ್ಕೊಳ್ಳೋಣ ಯಾವುದು ಚೆಂದ ಅನಿಸುತ್ತೆ. ಓಕೆ ಇದರಲ್ಲಿ ಬೆಸ್ಟ್ ಆಗುತ್ತೆ. ಓಕೆ ಇದನ್ನು ಏನು ಮಾಡೋಣ, ಬ್ಯಾಕ್ಗ್ರೌಂಡ್ ಹಾಕೋಣ. ಈಗ ಬ್ಯಾಕ್ಗ್ರೌಂಡ್ ಡಾರ್ಕೇ ಹಾಕೋಣ. ಡಾರ್ಕೇ ಓಕೆ ಇದು ಬೇಡ, ಡಾರ್ಕ್ ಹಾಕೋಣ. ಡಾರ್ಕ್ ಓಕೆ ಡಾರ್ಕ್ ಆಗೋದ್ರಿಂದ ಈಗ ಸರಿಯಾಗಿ ಕಾಣುತ್ತೆ. ವೈಟ್ ಬೇಡ, ಡಾರ್ಕ್ ಇರಲಿ. ಓಕೆ ಈ ರೀತಿ ಇದೆ. ಇದನ್ನು ಮತ್ತು ಅಡ್ಜಸ್ಟ್ ಮಾಡ್ಕೋಬೇಕು. ಇವಾಗ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓಕೆ ಈ ರೀತಿ ಸ್ವಲ್ಪ ನಿಮಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೂ ಗೊತ್ತಾಗುತ್ತೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ ಅಂತ. ಈ ರೀತಿ ಓಕೆ ಈ ರೀತಿ ಅಡ್ಜಸ್ಟ್ ಆಯಿತು. ಈ ರೀತಿ ಅಡ್ಜಸ್ಟ್ ಆದ ಬಳಿಕ ಸ್ಕ್ರೋಲ್ ಡೌನ್ ಮಾಡೋಣ. ಬ್ಯಾಕ್ಗ್ರೌಂಡು ಸ್ವಲ್ಪ ರೌಂಡ್ ಮಾಡ್ಕೊಳ್ಳೋಣ. ರೌಂಡ್ ಮಾಡ್ತಾ ಹೋಗ್ತೀವಿ. ರೌಂಡ್ ಮಾಡ್ಕೊಂಡು ವಾಪಸ್ಸು ಏನು ಮಾಡೋಣ ಅಂದರೆ ಇಲ್ಲಿ ಓಕೆ ಬ್ಯಾಕ್ಗ್ರೌಂಡು ಏನು ಮಾಡಿದ್ನಪ್ಪ ಅಂತಂದರೆ ಸ್ವಲ್ಪ ಇದನ್ನು ದೊಡ್ಡದು ಮಾಡೋಣ. ಓಕೆ ಚಿಕ್ಕದಾಗಿರಲಿ, ಇಷ್ಟೇ ಇರಲಿ ಸಾಕು, ಬೇಡ ಚಿಕ್ಕದಾಗಿ ಮಾಡೋಣ. ಆಮೇಲೆ ಇಲ್ಲಿ ಇನೇಬಲ್ ಮಾಡಿದ್ದನ್ನು ಬ್ಯಾಕ್ಗ್ರೌಂಡ್ ಅಂದರೆ ಬಾರ್ಡರ್ ಹಾಕೋಣ. ಬಾರ್ಡರ್ ವೈಟು ಸರಿಯಾಗಿ ಕಾಣುತ್ತೆ. ಅದು ಇಲ್ಲಿ ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ, ಬಟ್ ಸ್ಕ್ರೀನ್ಶಾಟಲ್ಲಿ ಬ್ಯಾಕ್ಗ್ರೌಂಡ್ನ ನಾನು ಈಗ ಥಂಬ್ನೇಲ್ನ ಆ್ಯಡ್ ಮಾಡಿದಂದರೆ ಕ್ಲಿಯರಾಗಿ ನಿಮಗೆ ಕಾಣುತ್ತೆ. ಈ ರೀತಿ ನಾವು ಆ್ಯಡ್ ಮಾಡ್ಕೊಳ್ಳಿ. ಓಕೆ ಇದನ್ನು ಲಾಕ್ ಓಪನ್ ಮಾಡೋಣ. ಯಾಕಪ್ಪ ಅಂದರೆ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗಿತ್ತು ಸ್ವಲ್ಪ. ಓಕೆ ಓಕೆ ಇದನ್ನು ಕೂಡ ಹಾಕೋಣ. ಇದು ಕೂಡ ಹೋಯ್ತು. ಇದಕ್ಕೂ ಹಾಕೋಣ. ಪ್ರೊಫೆಷನಲ್ ಇದೆಲ್ಲ ಇದಕ್ಕೂ ಏನು ಮಾಡೋಣ ಅಂದರೆ ಪ್ರತಿ ಬ್ಯಾಕ್ಗ್ರೌಂಡ್ ಟ್ರೈ ಮಾಡಿ ನೋಡೋಣ. ಯಾವುದು ಸರಿ, ಇದು ಸರಿ ಕಾಣಲ್ಲ, ಇದು ಸರಿ ಕಾಣಲ್ಲ, ವೈಟು ಸರಿ ಕಾಣಲ್ಲ. ಬೇಡ, ಯಾವುದೂ ಬೇಡ, ಯಾವುದೂ ಹಾಕೋದು ಬೇಡ. ನನ್ನ ಹಾಗೆ ಕ್ಯಾನ್ಸಲ್ ಮಾಡೋಣ. ಓಕೆ ಇದನ್ನೇ ಕ್ಯಾನ್ಸಲ್ ಮಾಡಿಬಿಡೋಣ. ಸರಿಯಾಗಿ ಕ್ಯಾನ್ಸಲ್ಲ. ಓಕೆ ಈ ರೀತಿ ನಾನು ಒಂದು ಸೇವ್ ಮಾಡ್ಕೊಂಡ್ಬಿಡ್ತೀನಿ. ಅಲ್ಟ್ರಾದಲ್ಲಿ ಇದನ್ನು ಸೇವ್ ಮಾಡ್ಕೊಂಡ್ಬಿಡಿ. ಓಕೆ ಈ ರೀತಿ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತು ನಿಮಗೆ ಯಾವುದೇ ಒಂದು ರಿಲೇಟೆಡ್ ವಿಡಿಯೋ ಬೇಕಂದರೆ ಅಂದರೆ ಟೆಕ್ ರಿಲೇಟೆಡ್ ಯಾವುದೇ ಒಂದು ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೆ ಅದರ ರಿಲೇಟೆಡ್ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡೋಣ. ವಿಡಿಯೋದಲ್ಲಿ ಯಾವುದೇ ಒಂದು ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ಸಿಗ್ತೀನಿ. ಟಾಟಾ ಬಾಯ್.